ನಾನು ನಿಮ್ಮ RK ಅರ್ಥಾತ್ ರಾಧಾಕೃಷ್ಣ ಶಿಕಾರಿಪುರ RK ನ್ಯೂಸಿಂದ. ಶಿಕಾರಿಪುರ ಪುರಸಭೆಗೆ ಸಂಬಂಧಿಸಿದ ಒಂದು ವಿಶೇಷ ವರದಿಯನ್ನು ನಿಮ್ಮ ಮುಂದೆ ತರಲಿದ್ದೇನೆ. ಅದೇನಪ್ಪ ವರದಿ ಅಂತಂದರೆ, ಕಳೆದ 2-3 ದಿನಗಳಿಂದ ಶಿಕಾರಿಪುರದಲ್ಲಿ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು ಸಹಿತ ಪುರಸಭೆಯಿಂದ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ವ್ಯಾಪಾರವನ್ನು ಮಾಡಬೇಕು, ಫುಟ್ಪಾತ್ಗಳಲ್ಲಿ ನೀವು ಅಂಗಡಿಗಳನ್ನು ತೆರೀಬಾರ್ದು ಅಂತೇಳಿ ಕಳೆದ 2-3 ದಿನಗಳ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿಸಿದ್ದಾರೆ. ಯಾವುದೇ ಫುಟ್ಪಾತ್ ವ್ಯಾಪಾರಿಗಳು ಸಹಿತ ವ್ಯಾಪಾರವನ್ನು ಮಾಡ್ತಾ ಇಲ್ಲ. ಈ ವಿಷಯವನ್ನು ಯಾಕೆ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದರೆ, ಫುಟ್ಪಾತ್ ವ್ಯಾಪಾರಿಗಳಿಗಾಗಿ ಫುಡ್ ಕೋರ್ಟ್ ಅಂತೇಳಿ ಶಿಕಾರಿಪುರ ಹಳೆ ಬಸ್ ಸ್ಟ್ಯಾಂಡ್ ಸಂತ ಮಾರ್ಕೆಟ್ ಹತ್ರ ಮೀನ್ ಮಾರ್ಕೆಟ್ ಇದೆಯಲ್ಲ, ಈ ಫುಡ್ ಕೋರ್ಟ್ ಅನ್ನು ಮಾಡಿದರೆ ಎಲ್ಲರೂ ಹೋಗಿ ಅಲ್ಲಿ ವ್ಯಾಪಾರ ಮಾಡಿ ಅಂತಕ್ಕಂಥದ್ದು ಪುರಸಭೆಯ ನೇರ ಒಂದು. ಅಲ್ಲಿ ಪಕ್ಕದಲ್ಲಿ ಮೀನ್ ಮಾರ್ಕೆಟ್ ಇರೋದ್ರಿಂದ ಮೀನಿನ ಸ್ಮೆಲ್ ಅತಿ ಜಾಸ್ತಿ ಬರ್ತಾ ಇದೆ ಸರ್. ಅಲ್ಲಿ ಯಾರು ಸಾರ್ವಜನಿಕರು ತಿಂಡಿ ತಿನಿಸು ತಿನ್ನಕ್ಕೆ ಬರೋದಿಲ್ಲ, ಹಾಗಾಗಿ ಆ ಜಾಗ ನಮಗೆ ಸಿಗ್ತಾ ಇಲ್ಲ, ಹಾಗಾಗಿ ನಾವು ಅಲ್ಲಿ ಹೋಗೋದಿಲ್ಲ ಅಂತಕ್ಕಂಥದ್ದು ಫುಟ್ಪಾತ್ ವ್ಯಾಪಾರಿಗಳ ಒಂದು ಕಳಕಳಿ. ಅದು ಸರಿನೂ ಸಹಿತ ಅನಿಸ್ತದೆ. ಪುರಸಭೆಯವರು ಏನೇ ಒಂದು ಯೋಜನೆ ಹಾಕುವಾಗ ಸಾರ್ವಜನಿಕರಿಗೆ ಮತ್ತು ಏನು ಫುಟ್ಪಾತ್ ವ್ಯಾಪಾರಿ ಅನುಕೂಲವಾಗುವಂಥ ಯೋಜನೆಗಳನ್ನು ಹಾಕಬೇಕು. ಮೀನ್ ಮಾರ್ಕೆಟ್ ಪಕ್ಕದಲ್ಲಿ ಹೋಗಿ ನೀವು ಫುಡ್ ಕೋರ್ಟ್ ಕಟ್ಟಿ ಅಲ್ಲಿ ಹೋಗಿ ನೀವು ವ್ಯಾಪಾರ ಮಾಡಿರಿ ಅಂದರೆ, ಗೋಬಿ ಮಂಚೂರಿ ಇರ್ಬೋದು, ಪಾನಿಪುರಿ ಇರ್ಬೋದು, ಎಗ್ ರೈಸ್ ಇರ್ಬೋದು, ತಿಂಡಿ ತಿನಿಸಲು ಏನೇ ಇರಲಿ, ಆ ಮೀನಿನ ಸ್ಮೆಲ್ ಇರ್ತಕ್ಕಂಥ ಜಾಗದಲ್ಲಿ ಮತ್ತು ಸಾರ್ವಜನಿಕರು ಹೋಗ್ತಕ್ಕಂಥದ್ದು ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ಅದು ಸೂಕ್ತವಾದ ಜಾಗ ಅಲ್ಲ ಅಂತ ನನಗೆ ಅನಿಸ್ತದೆ. ಹಾಗಾಗಿ ಈ ಫುಟ್ಪಾತ್ ಜೊತೆಗೆ ಎಲ್ಲೆಂದರಲ್ಲಿ ನಾಯಿ ಕೊಡೆಗಳಂತೆ ಚಿಕನ್ ಅಂಗಡಿಗಳು ಮತ್ತು ಮಟನ್ ಅಂಗಡಿಗಳು ಶಿಕಾರಿಪುರ ತಲೆ ಎತ್ತಿದೆ. ಎಲ್ಲೆಂದರಲ್ಲಿ ಒಂದು ಶಿಕಾರಿಪುರ ಟೌನಲ್ಲಿ ಇದುವರೆಗೂ ಒಂದು ಇಂಡಸ್ಟ್ರಿ ಏರಿಯಾ ಅಂತ ಮಾಡಲಿಲ್ಲ ನಿಮ್ಮ ಪುರಸಭೆಯವರು. ಒಂದು ಇಂಡಸ್ಟ್ರಿ ಏರಿಯಾ ಮಾಡಿ ಏನು ಗ್ಯಾರೇಜ್ಗಳು, ವೆಲ್ಡಿಂಗ್ ಶಾಪ್ಗಳು, ಏನು ಇವತ್ತು ಗ್ಯಾರೇಜಿನ ಹಾವಳಿ ಅಂದರೆ ಮನೆಯಲ್ಲಿ ನೆಮ್ಮದಿಯಾಗಿ ಮಲವಂಗಿಲ್ಲ, ಅಷ್ಟು ಬೈಕ್ಗಳ ಹಾವಳಿ. ಗ್ಯಾರೇಜ್ಗಳು ಮನೆ ಬಾಗಿಲಾಗೆ, ಮನೆ ಇತ್ಲ ಕಡೆ, ಮೇನ್ ರೋಡ್ಗಳಲ್ಲಿ, ನಿಮ್ಮ ಪುರಸಭೆ ಕಾಂಪ್ಲೆಕ್ಸ್ಗಳಿಗೆ ಗ್ಯಾರೇಜ್ಗಳು ಓಪನ್ ಆಗಿದ್ದಾವೆ. ಅದು ಕಣ್ಣಿ ಕಂಡಾಗಿದ್ರು. ಇವನ್ನೆಲ್ಲ ನಾವು ಸಾರ್ವಜನಿಕರು ನಿಮ್ಮ ಗಮನಕ್ಕೆ ತಂದರು, ನೀವೇನು ಅದನ್ನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಈಗ DC ಆದೇಶ ಬಂದಿದೆ, ಅಲ್ಲಿ ಹೇಳಿದ್ದಾರೆ ಎಲ್ಲಿ ಹೋಯ್ತು ಫುಟ್ಪಾತ್ನಲ್ಲಿ ಎದುರಿಸ್ತಕ್ಕಂಥದ್ದು. ಇವತ್ತು ಶಿಕಾರಿಪುರದ ಎಷ್ಟೋ ವ್ಯಾಪಾರಸ್ಥರು ರಾಜಾರೋಷವಾಗಿ ಫುಟ್ಪಾತ್ಗಳನ್ನು ಅಕ್ವೈರ್ಗಳು ಮಾಡ್ತಿದ್ದು, ಫುಟ್ಪಾತ್ಗಳು ಬೇಕಾದಷ್ಟು ಅವರ ಐಟಮ್ಸ್ಗಳು ಹಾಕೊಂಡು ವ್ಯಾಪಾರ ಮಾಡ್ತಾರೆ. ಅದನ್ನು ತಿರ್ಗೊಳಿಸ್ತಾ ಇಲ್ಲ ಅವರು. ಕೆಲವೊಂದು ಕಡೆ ಫುಟ್ಪಾತ್ಗಳೇ ಇಲ್ಲ, ಶಾಲಾ ಮಕ್ಕಳು ರೋಡಲ್ಲಿ ತಿರುಗಾಡ್ತಾರೆ, ಎಷ್ಟೋ ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಒಳ್ಳೆ ಫುಟ್ಪಾತ್ಗಳ ನಿರ್ವಹಣೆ ಮಾಡ್ತಾ ಇಲ್ಲ ಪುರಸಭೆಯಿಂದ. ಮಾತಾಡಿದರೆ ಫುಟ್ಪಾತ್ನ ಕರೆಸೋದು, 1-2 ದಿವಸ ಮಿಶ್ರಣ ಮಾಡೋದು, ಮತ್ತೆ ಅವ್ರು ತಗೊಂಡು ಅಂತ ಹೇಳೋದು. ಇಷ್ಟೇ ವ್ಯವಸ್ಥೆ. ನಾನು ನೋಡೋಕೆ ಒಂದು 20-25 ವರ್ಷ ಆಗ್ತಿತ್ತು. ಅಂಬೇಡ್ಕರ್ ಆಜು ಬಾಜು ದೊಡ್ಡ ದೊಡ್ಡ ಶೆಡ್ಗಳೇ ಹೊಡ್ಕೊಂಡಿದ್ದಾರೆ. ಏನದು ಎಳ್ನೀರು ಅಂಗಡಿ ಇರ್ಬೋದು, ಏನಂತ ಇದಕ್ಕೆ ಕಲ್ಲಂಗಡಿ ಅಂಗಡಿ ಮಾಡ್ತಕ್ಕಂಥವ್ರು, ಅವರೆಲ್ಲ ದೊಡ್ಡ ದೊಡ್ಡ ಶೆಡ್ಗಳು ಮಾಡ್ಕೊಂಡಿದ್ದಾರೆ. ಆ ಸರ್ಕಲಿಂದ ನೀವು ಅಂಬೇಡ್ಕರ್ ಸೀದಾ ಹೊಂಟ್ರೆ ನೀವು ಅಕ್ರಮವಾದ ಸರ್ಕಲ್ ಪೂರ್ತಿ ಆಕ್ರಮಣ ಆಗಿದೆ. ಲಕ್ಷಾಂತರ ವ್ಯಾಪಾರ ಮಾಡ್ತಾರೆ. ರೋಡೇ ಇರೋದಿಲ್ಲ, ರೋಡಲ್ಲೇ ಎಲ್ಲ ವೆಹಿಕಲ್ ನಿಂತಿರ್ತಾವೆ. ಒಂದು ಸೈಡ್ ಅಷ್ಟೇ ವೆಹಿಕಲ್ ಇಡೋಕೆ ಎಲ್ಲ ಬಿಟ್ಟಿರ್ತಾವೆ. ಫುಟ್ಪಾತ್ ಪೂರ್ತಿ ಒತ್ತುವರಿ ಮಾಡ್ಕೊಂಡಿರ್ತಾರೆ ಯಾರು ವ್ಯಾಪಾರಸ್ಥರು. ಎಲ್ಲ ಅನ್ಲೀಗಲ್ ಕಟ್ಟಡನೇ ಇರೋದಿಲ್ಲ, ಎಲ್ಲ ಸೆಡ್ಗಳು ಇತ್ತೀಚೆಗೆ ಬಂದಿರ್ತಕ್ಕಂಥ ತಗಡಿನ ಸೆಡ್ಗಳು ನಿರ್ಮಾಣ ಮಾಡ್ತಕ್ಕಂಥದ್ದು, ವ್ಯಾಪಾರ ಮಾಡ್ತಕ್ಕಂಥದ್ದು. ಅವ್ನು ಯಾವ ತಾವು ತೆರವುಗೊಳಿಸಕ್ಕೆ ಹೋಗೋದಿಲ್ಲ, ಅವ್ನು ಕಂಟೆ ಹೋಗೋದಿಲ್ಲ. ಬಾಕಿ ಪ್ರದೇಶಗಳು ಹಳ್ಳಿಯಿಂದನೋ ಪೇಟೆ ಪಪ್ಪ ಕೆಲಸದಿಂದನೋ ತಳ್ಳಗಾಡಿ ಹಿಡ್ಕೊಂಡು 100-200 ದುಡ್ಡೇರಿಗೆ ನೀವು ಖರ್ಚು ಅಲ್ಲಲ್ಲ. ಅವ್ರು ಎದುರಿಸ್ತಕ್ಕಂಥದ್ದು, ಬೆದರಿಸ್ತಕ್ಕಂಥದ್ದು, ಅವ್ನಿಗೆ ತೆಗಿರಿ ಇಲ್ಲ ಮುಟ್ಟಿರಿ ಅಲ್ಲಿ ಎತ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದು. ಈ ಭಯದ ವಾತಾವರಣವನ್ನ ಪುರಸಭೆಯವರು ಅವ್ರಿಗೆ ಮನಸ್ಸು ಇಚ್ಛೆ ಬಂದಂಗೆ ಮಾಡ್ತಾ ಹೋಗ್ತಾರೆ. ಇದ್ರ ಬಗ್ಗೆ ಬಹಳಷ್ಟು ನಮಗೆ ಪಾಪ ತಳ್ಳಗಾಡಿ ಹೇಳಿದ್ರು, ನಮಗೆ ಸರ್ ಇದು ಅನ್ಯಾಯ ಮಾಡ್ತಾ ಇದ್ದಾರೆ ನಮಗೆ ಪುರಸಭೆಯವರು. ನಾವು ಮತ್ತು ಅವ್ರು ವಂತಿಗೆ ಕಟ್ತಾರೆ ನಿಮಗೆ ದಿವಸ ಡೈಲಿ ಏನೋ ಫೀಸ್ ಅಂತ ಕಟ್ತಾರೆ, 20 ರೂಪಾಯಿ 50 ರೂಪಾಯಿ 100 ರೂಪಾಯಿ. ಆದರೂ ಒಳ್ಳೆ ಅವರಿಗೆ ಸೌಕರ್ಯಗಳಿಂದ ಮೀನ್ ಮಾರ್ಕೆಟ್ ಹತ್ರ ಹೋಗಿ ವ್ಯಾಪಾರ ಮಾಡಿ ಅಂತೀವಿ. ಈ ಕೂಡಲೇ ಇಂಥ ವಿಷಯಗಳು ಬಿಡಬೇಕು. ಶಿಕಾರಿಪುರ ಅಭಿವೃದ್ಧಿ ಪಥ. ಶಿಕಾರಿಪುರದಲ್ಲಿ ಯಾರನ್ನ ಬಂದ್ರೆ ಏನಪ್ಪ ಅಂತಾರೆ, ಹಳ್ಳಿಗಿಂತಲೂ ಕೇವಲ ಸಿಟಿ ಅಂತ ಟೌನ್ ಪ್ಲಾನಿಂಗೇ ಇಲ್ಲ. ಟೌನ್ ಪ್ಲಾನಿಂಗೇ ಇಲ್ರಿ, ಏನಿಲ್ಲ. ಒಂದು ಇಂಡಸ್ಟ್ರಿ ಏರಿಯಾ ಇಲ್ಲ, ಚಿಕನ್ ಮಟನ್ ಅಂಗಡಿಗಳು, ನಾಯಿಕೊಡಗಳಂತ ಊರು ತುಂಬ ಆಗಿದೆ, ಗ್ಯಾರೇಜ್ಗಳು ಊರು ತುಂಬ ಬೇಕಿದ್ದಾರೆ. ಅವರಿಗೆಲ್ಲ ಒಂದು ನಿಗದಿತ ಜಾಗಗಳು ಕೊಟ್ಟು ನಿಗದಿತ ಪ್ಲೇಸಲ್ಲಿ ಮಾಡಿ, ಅದು ನಿಮ್ಮ ಕೆಲಸ. ಅದು ಬಿಟ್ಟು ಆ ರೋಡ್ನಾಗ ಅವ್ನು ತಳ್ಳಗಾಡಿ ಇಟ್ಕೊಂತಾನೆ, ವ್ಯಾಪಾರ ಮಾಡ್ಕೊಂಡು ಹೋಗ್ತಿರ್ತಾರೆ. ಅವ್ನ ಸಮಸ್ಯೆನೇ ಇಲ್ಲ. ಇಲ್ಲಿ ಎಲ್ಲ ವ್ಯಾಪಾರಸ್ಥರೇ ಫುಟ್ಪಾತ್ಗಳನ್ನು ಆಕ್ರಮಣ ಮಾಡ್ಕೊಂಡಿರೋದು. ನೈತಿಕತೆ ಇದ್ರೆ ಒಂದು ರೌಂಡ್ ಬಂದು ಶಿಕಾರಿಪುರ ಟೌನ್ ಒಳಗೆ ಎಷ್ಟು ಫುಟ್ಪಾತ್ಗಳನ್ನು ಯಾರ್ಯಾರು ಅಕ್ವೈರ್ ಮಾಡ್ಕೊಂಡ್ಯಾರ ಅಂತ ಗೊತ್ತಾಗ್ತದೆ ನಮ್ಗೆ ಅಂತ ಹೇಳ್ತಾ, ದಯಮಾಡಿ ದುಡ್ಕೊಂಡು ತಿನ್ನೋರಿಗೆ ಹೋಗಿ ನೀವು ಇಟ್ಕೊಂಡು ಹೊಡಿಯೋಕೆ ಹೋಗಬಾರ್ದು. ಯಾರು ಅನ್ಲೀಗಲ್ ಬಿಸ್ನೆಸ್ ಮಾಡ್ತಾರೆ, ಯಾರು ಕಾನೂನು ಬಾಹಿರ ಚಟುವಟಿಕೆ ತೊಡಗಿದ್ದಾರೆ ಅಂಥವ್ರಿಗೆ ಕ್ರಮ ತಗೊಳ್ಳಿ ಅಂತೇಳಿ
ಮತ್ತೊಮ್ಮೆ ಪುರಸಭಾ ಅಧಿಕಾರಿಗಳಿಗೆ ನಾನು ತಿಳಿಸುತ್ತಾ, ದಯಮಾಡಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ತೊಂದರೆ ಕೊಡಬಾರದು ಎಂಬುದೇ ಸದಾ ನಮ್ಮ ಕಳಕಳಿಯಾಗಿದ್ದು, ಈ ನಿಟ್ಟಿನಲ್ಲಿ RK ನ್ಯೂಸ್ ಯಾವಾಗಲೂ ಸಾರ್ವಜನಿಕರ ಪರ ಇರ್ತದೆ, ಒಳ್ಳೆ ಕೆಲಸ ಮಾಡೋ ಪರ ಇರ್ತದೆ ಅಂತ ಹೇಳ್ತಾ, ಏನಾದರೂ ಹೆಚ್ಚಿನ ಸುದ್ದಿ ಇದ್ದರೆ ನಮ್ಮ ಫೋನ್ ಮಾಡಬೇಕಾಗಿ ಕೇಳ್ಕೊಳ್ತಾ, ಹೆಚ್ಚೆಚ್ಚು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡೋಕ್ಕಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ.